ವಿಷಯ ಏನಿಟ್ಟಾರ ಅಂತ ಕೇಳಿದ್ರ ಧರ್ಮ ಮತ್ತು ಕರ್ಮ. ಹೌದು, ಕರ್ಮ ಮತ್ತು ಧರ್ಮ ಅನ್ನುವಂತ ವಿಷಯ ಇಟ್ಟಾರ ಅವರು. ಹೌದು, ಈ ವಿಷಯದೊಳಗೆ ಅಫ್ಜಲ್ಪುರದವ್ರು ಯಾವಾಗ ಹಿಡ್ಕೋತಾರೆ ಹಿಡ್ಕೊಳ್ಳಿ, ಬಿಟ್ಟಿದ ಪಾಲ ಚಾಲೆಂಜ್ ಕೊಟ್ಟು ನಾನು ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ರ ಅವರು. ಹೌದು, ಯಾರು ಕೊಟ್ರಿ? ಚಾಲೆಂಜ್ ಮಾಡಿದ್ರು ಅವರು. ಹೌದು, ಸರ್ ಅವ್ರದ್ದು ಇಂಗ್ಲಿಷ್ ಬಹಳ ಹೆಚ್ಚಿಗೆ ಆದಂಗೆ ಕಾಣಿಸ್ತದ. ಸ್ಟಡಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರೀಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ ಅರಿಯದೆ 700 ವರ್ಷ ಜಗತ್ತನ್ನೇ ಸಂಚಾರಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನುಡಿದಿರ್ತಕ್ಕಂಥವ್ರು. ಯಾರೀಪ ಇವರು? ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು. ಇವ್ರು ಯಾರೀ? ಸೂರಮದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು. ಇವ್ರು ಯಾರೀಪ? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನೊಳಸಿ ಹುಲಜಂತಿ ಎನಸಿ. ಹೌದು, ಹುಲಜಂತಿ ಎನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನಿಲ್ಲಿಸಿರ್ತಕ್ಕಂಥವ್ರು. ಹೌದಪ್ಪ, ಹೌದು. ಯಾರು? ಮಹಿಮಾ ಪುರುಷನು, ಸಿದ್ಧಿ ಪುರುಷನು, ಪವಾಡ ಪುರುಷನು, ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯರ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು. ಇವ್ರು ಯಾರೀ? ರೆಬ್ಬರಾಯ, ಬೀರಮುತ್ಯ, ಕಣ್ಣಮುತ್ಯ, ಸಣ್ಣವ, ಸೋಮುತ್ಯ. ಹೌದು, ಸಣ್ಣವ ಸೋಮುತ್ಯ. ಇವರಿಗೆ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹೌದು ಮಾಳಿಂಗರಾಯನ 4 ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು. ಇವ್ರು ಯಾರೀಪ? ತಂದಿ ಅಂಕಣಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪಾವಾಡ ತೋರಿಸಿ. ಹೌದು, ಪವಾಡಗಳನ್ನ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕ್ವಾಣಗನೂರು ಕರೆಸಿದ್ದು ಗುಣಿಸಿರ್ತಕ್ಕಂಥವ್ರು. ಯಾರೀಪ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಬಿದ್ದರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಾಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು. ಇವ್ರು ಯಾರೀ? ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು. ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು. ಯಾರೀಪ ನಮ್ಮ ಒಡೆಯ? ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಡು ತಾಲೂಕಿನ ಹೌದಪ್ಪ, ಹೌದು ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವದಪ್ಪ ಗ್ರಾಮ? ಈ ಬಸವನ ಸಂಗೊಳ್ಗಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥವ್ರು. ಯಾರೀಪ? ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು. ಯಾರೀ? ನನ್ನಪ್ಪ ನಾಡಗೌಡ ಮೋಕ್ಷಿದ್ದ, ಯೋಗಿನಾಥ ಮೋಕ್ಷಿದ್ದ, ಋಷಿಯ ಮೋಕ್ಷಿದ್ದ, ದೇಸಾಯ ಮೋಕ್ಷಿದ್ದ, ಅಮೋಘ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರ್ತಕ್ಕಂಥವ್ರು. ಇವ್ರು ಯಾರೀ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಅದಕ್ಕೆ ಮಾರಣ್ಣ ಏನಾಯ್ತ್ರಿ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಮೋಘ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಪ್ಪ ಇಲ್ಲಿ ಒಡ್ಡಿವಾಲದ ಶಿವಾಸ್ಥಾನದ ಡೊಳ್ಳಿನ ಪದಗಳು ನಡಿಲತ್ ಹೇಳಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ. ಹೌದಪ್ಪ, ಹೌದು. ಅವು ಯಾವ್ಯಾವ್ರಿ 2 ಮೇಳ? ಅವು ಯಾವತ್ತು ಕೇಳಿದ್ರ, ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾವಿದನ ಸಂಘ
ಇದು ನಮ್ಮದೈತಿ. ನಮ್ಮದೈತಿ. ಹೌದು. ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನ ಒಂದ್ ಯಾವ್ದ್ರಿ? ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹಾ, ಕುಂಬಾರಿ ಗ್ರಾಮದ ಘೇನ ಸಿದ್ದೇಶ್ವರ ಡೊಳ್ಳಿನ ಕಲಾವಿದನ ಸಂಘ. ಸಂಘ ಇದು ಆಳ್ಗಿ ಪಿಂಟು ಮಾಸ್ತರ್ ಅವರ ಡೊಳ್ಳಿನ ಕಲಾವಿದನ ಸಂಘ. ಹೌದು. ಯಾರ್ದ್ರಿ? ಆಳ್ಗಿ ಪಿಂಟು ಮಾಸ್ತರ್ ಅವರ ಡೊಳ್ಳಿನ ಕಲಾವಿದನ ಸಂಘ. ಹೌದಪ್ಪ. ಹೌದು. ಆಳಿ ಏನ್ ಅಳ್ಳಗಿರಿ? ಆಳ್ಗಿ. ಹೌದು. ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರವಾಗಿ ಕೂಡಿಸಿರ್ ನನ್ನ ಆತ್ಮೀಯ ಬಂಧುಗಳೇ. ಕುಡ್ಸ್ಯಾರ್ರಿ. ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವ್ ಹೆಂಗ್ರಿ ಮೇಳ? ದಿನಾಲು ನಾಡ ಮೇಳ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟು ಕರ್ಸೀರಿ. ಹೌದು. ಹಾಡುವುದರಲ್ಲಿ ಆಗಲಿ ಮಾತಾಡುವುದರಲ್ಲಿ ಆಗಲಿ ಅನೇಕ ಲೋಪದೋಷಗಳಾಗ್ತಾವ. ಯಾಕಪ್ಪ ಲೋಪದೋಷ? ಏನು ಪುಕ್ಸಟ್ ಬಂದಿರಿ? ಅವ್ರ ಆಳಿಗಿನಿಂದ ಬಂದಾರ, ನೀವು ಅಫ್ಜಲ್ಪುರದಿಂದ ಬಂದಿರಿ. ಬೇಕಾದಷ್ಟು ರೊಕ್ಕ ಕೊಟ್ರ, ಎಲ್ಲ ಕೊಟ್ಟಾರ, ಬೇಕಾದಷ್ಟು ಊಟ ಮಾಡಿಸ್ಯಾರ. ಯಾಕೆ ತಪ್ಪಾಕವ? ಬೇಕಲ್ಲ? ಯಾಕೆ ಲೋಪದೋಷ ಆಗ್ತಾವ ಮರಣ್ಣ? ಯಾಕ್ರಿ? ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳು ಬತ್ತಂದ್ರೆ ಇದು ಸುಗ್ಗಿ ಚಾಲು ಆದಂಗ. ಹೌದಪ್ಪ. ಹೌದು. ಎಂತ ಸುಗ್ಗಿ ಇದು? ಹೆಣ್ಮಕ್ಳಿಗೆ ಜೋಳದ ಸುಗ್ಗಿ, ಕಸದ ಸುಗ್ಗಿ, ರಾಶಿ ಸುಗ್ಗಿ ಹೌದು ಹಿಂಗ ಚಾಲು ಆಗ್ತಿರ್ತಾವ. ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳು ಬತ್ತಂದ್ರೆ ಇದನ್ನು ನಮ್ಮ ಒಂದು ಸುಗ್ಗಿ ಚಾಲು ಆದಂಗೆ. ಅದಂಗೆ ದಿನ ಒಂದು ಊರು ಭಂಡಾರ ಬರ್ತಾವ. ಹೌದು. ಆ ಊರಿಗೆ ಹೋದ ಮೇಲೆ ಉಪವಾಸ ಹಾಳಕ್ ಬರುದಿಲ್ಲ. ಊಟ ಮಾಡ್ತೀವಿ, ನೀರು ಕುಡಿತೀವಿ. ಹೌದು. ನೀರಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ. ಅನ್ನಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ. ಹೌದು. ಹೌದು. ಅದಕ್ಕೆ ಒಂದು ಮಾತು ಹೇಳ್ತಾರ. ಏನಂತ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ. ಹೌದು. ನಾವು ಪದಾರ್ಥ ಹಿಂಗಿರ್ಬೇಕು. ಯೂಟ್ಯೂಬ್ ಟೆಂಟ. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ. ಹೌದು. ಕೂತ್ ಕೇಳೋರ್ಗೆ ಸೊಂಟ ಬಿಗುತ್ತಂದ್ರೆ ಹಾಡ ಕೂತ್ ಕೇಳಕ್ ಬರ್ತದಲ್ರಿ. ಕಂಠ ಸೊಂಟ ಇರ್ಲಿಲ್ಲ ಅಂದ್ರೆ ಇವು ವ್ಯರ್ಥ ಆಗಿ ಹೋಗ್ತಾವಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಇವೆರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಆ ತಪ್ಪನ್ನೋದು ಬದಿಗೆ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತುಕೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತೇಳಿ ದೈವಕ್ಕೆ ಕೈ ಮುಗಿದು ಕೇಳಿಕೊಂಡು ಯಥಾ ಪ್ರಕಾರ ಒಂದು ಖ್ಯಾಲಿಯ ಹಾಡಿ ಸರಿಜೋಡಿ ನಮ್ಮ ಸರ್ ಅವರಿಗೆ ಪಾಳಿ ಕೊಡೋಕ್ಕಿಂತ ಮುಂಚಿತವಾಗಿ ಏನಾಗ್ಯದ್ರಿಪ್ಪ? ನಮ್ಮ ಸರ್ ಅವರು ಏನ್ ಮಾಡ್ಯಾರು? ಒಂದು ವಿಷಯ ಇಟ್ಟಾರ. ಅವರು ಏನಿಟ್ಟಾರ? ವಿಷಯ ಏನಿಟ್ಟಾರ ಅಂತ ಕೇಳಿದ್ರ ಧರ್ಮ ಮತ್ತು ಕರ್ಮ. ಹೌದು. ಕರ್ಮ ಮತ್ತು ಧರ್ಮ ಅನ್ನುವಂತ ವಿಷಯ ಇಟ್ಟಾರ ಅವರು. ಹೌದು. ಈ ವಿಷಯದೊಳಗ ಅಫ್ಜಲ್ಪುರದವ್ರು ಯಾವಾಗ ಹಿಡ್ಕೊಳ್ಳಿ, ಬಿಟ್ಟಿದ ಪಾಲ ಚಾಲೆಂಜ್ ಕೊಟ್ಟು ನಾನು ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಹೌದು. ಯಾರು ಕೊಟ್ರಿ? ಚಾಲೆಂಜ್ ಮಾಡಿದ್ರು ಅವರು. ಹೌದು. ಸರ್ ಅವ್ರದ್ದು ಇಂಗ್ಲಿಷ್ ಬಹಳ ಹೆಚ್ಚಿಗೆ ಆದಂಗೆ ಕಾಣಿಸ್ತದ. ಸ್ಟಡಿ ಭಾಳ ಮಾಡ್ದಂಗೆ ಕಂಡಾರ್ರಿ. ಬಹುತೇಕ ಇಂಗ್ಲಿಷ್ ಮೀಡಿಯಂ ಇದ್ದಂಗೆ ಕಾಣ್ತಾರ ಅವರು. ಇರ್ಲಿ. ನನ್ನ ಪಾಲಿಗೆ ಯಾವಾಗ ಇರ್ಲಿ ಅಂತ ಕೇಳಿದ್ರ, ಯಾವಾಗ ಇರ್ಲಿಪ್ಪ ನಮ್ಮ ಪಾಲಿಗೆ? ಧರ್ಮ ಅನ್ನೋದೇ ನನ್ನ ಪಾಲಿಗೆ ಇರ್ಲಿ. ಹೌದು. ಧರ್ಮ ಅನ್ನೋದು ನಮ್ಮ ಪಾಲಿಗೆ ಇರ್ಲಿ, ಕರ್ಮ ಅನ್ನೋದು ಅವ್ರ ಪಾಲಿಗೆ ಹೋಗ್ಲಿ. ಯಾಕಂತ ಕೇಳಿದ್ರು ನಮ್ಮವರು ಧರ್ಮದಿಂದ ನಡೆದಾರ ಅಂತೇಳಿ ಅವರಿಗೆ ಸತ್ಯ ಧರ್ಮರತ್ತೇಳಿ ಕರೆದಾರ. ಹೌದು. ನಮ್ಮವ್ರಿಗೆ ಕರೆದಾರಪ್ಪ ಸತ್ಯ ಧರ್ಮರತ್ತೇಳಿ. ಅಮೋಘ ಸಿದ್ಧನು ಧರ್ಮ ರಕ್ಷಣೆ ಮಾಡೋ ಸಲುವಾಗಿನೇ ಬಂದಾನ. ಬೀರ್ ದೇವ್ರನು ಧರ್ಮ ರಕ್ಷಣೆ ಮಾಡ್ಯಾನ. ಎಲ್ಲರೂ ನಮ್ಮವರು ಧರ್ಮದಿಂದ ನಡೆದಾರ ಅಂತೇಳಿ ಅವರಿಗೆ ಸತ್ಯ ಧರ್ಮರತ್ತೇಳಿ ಕರೆದಾರ. ಅದಕ್ಕೆ ನನ್ನ ಪಾಲಿಗೆ ಧರ್ಮ ಅನ್ನೋದೇ ನನ್ನ ಪಾಲಿಗೆ ಇರ್ಲಿ. ಏನು ನೀವು ಚಾಲೆಂಜ್ ಕೊಟ್ಟಂದಿರಲ್ಲ, ಚಾಲೆಂಜ್ ಅಂದ್ರೆ ಸುಮ್ಮ ಮಾತಾಡಿದ್ರೆ ನಡೆಯಂಗಿಲ್ಲ. ಇದು ನಡೆಯೋದಿಲ್ಲ. ಚಾಲೆಂಜ್ ಮಾಡೋರು ನಾ ಹ್ಯಾಂಗ ಕುಣಿದಾಡಿ ಹಾಡ್ತೀನಲ್ಲ ಹಂಗ ಕುಣಿದಾಡಿ ಹಾಡಬೇಕು. ಹೌದು. ಬರೀ ಸಟ್ಟು ಮಾಡೋ ನಡೆಯಲಿಲ್ಲ. ಕರೆ ಮಾತು ನೀವು ಬರೀ ಮಾತು ಹೇಳ ಚಾಲೆಂಜ್ ಐತಿ ಅಂದ್ರ ಅದಕ್ಕೆ ನಾವು ಒಪ್ಪಂಗಿಲ್ಲ. ಹಾಡಬೇಕು, ಕುಣಿಬೇಕು, ನಲಗ ಮಾಡಬೇಕು, ಲಯ ಮಾಡಬೇಕು, ಅದ್ರೊಳಗೆ ರಸ ಹೊಂಡಬೇಕು. ಹೌದು. ಇದಕ್ಕತ್ತಾರ ಚಾಲೆಂಜ್ ಅಂತ. ಚಾಲೆಂಜ್ ಅಂತೇಳಿ ನೀ ಅಂದಿ ಇಂಗ್ಲಿಷ್ ಭಾಳ ಆದಂಗೆ ಕಾಣ್ತದ ನಿನಗ. ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಏನ್ರಿಪ್ಪ ಇಂಗ್ಲಿಷ್ನ್ಯಾಗ? ಆ ಡಬಲ್ ಎನ್ ಡಬಲ್ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ? ಹೌದು. ಹೇಳ್ರಿ ಮುಂದಿನ ಸಂದಿಗೆ. ಯಾಕ ನೀ ಚಾಲೆಂಜ್ ಅಂತೇಳಿ ಇಂಗ್ಲಿಷ್ನ್ಯಾಗ ಮಾತಾಡ್ಲಕತ್ತಿದೆ ಅಂತೇಳಿ ನಾ ಒಂದು ಸಣ್ಣ ಪ್ರಶ್ನೆ ಕೇಳಿನ.
ಡಬಲ್ ಎನ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ? ಹೌದು, ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ? ಮುಂದಿನ ಸಂಧಿಗೆ ನಮ್ಮ ಸರ್ ಅವರು ಹೇಳ್ತಾರಂತಕ್ಕಂಥ ಮಾತುಗಳನ್ನ ಹೇಳಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹೌದು ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ.